ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಆಫ್ಲೈನ್ ವರ್ಕ್ಶಾಪ್ ನಡೀತಿತ್ತು ಡೇ 2 ವಿನಯ್ ಜೀವ ಅವರಿಗೆ. ಸೊ ನಾನು ಅವರಿಗೆ ಶೆರಟನ್ ಹೋಟೆಲಿಗೆ ಬರೋಕ್ಕೆ ಹೇಳಿದ್ದೆ. ಹಾಗೆ ನಾನು ಲಾಬಿಯಲ್ಲಿ ಕೂತಾಗ ನನಗೆ ಸಿಕ್ಕಿದ್ದು ಶಶಾಂಕ್ ಬಂದು ನನ್ನ ಫ್ಯಾಮಿಲಿ ಫ್ರೆಂಡ್, ಹಾಗೆ ಇಂಡಿಯಾಸ್ ಬೆಸ್ಟ್ ಡಿಫೆನ್ಸ್ ಎಕ್ಸ್ಪರ್ಟ್, ಹಾಗೆ ಗ್ರೇಟ್ ಪರ್ಸ್ನಾಲಿಟಿ. ಎಲ್ಲರೂ ನೋಡಿರ್ತೀರಾ ಮೀಡಿಯಾದಲ್ಲಿ. ಹಾಗೆ ಅವರೊಟ್ಟಿಗೆ ಒಂದು ಬಿಸಿಯಾದ ಫಿಲ್ಟರ್ ಕಾಫಿನ ಆರ್ಡರ್ ಮಾಡ್ತಾ ಕುಡಿತಾ ಹಾಗೆ ಅವರೊಟ್ಟಿಗೆ ಮಾತಾಡ್ತಿದ್ದೆ. ನೋಡಿದರೆ ಸಂಪ್ರೀತಾ ಸಂಪು ಸಿಕ್ಕಿದ್ದು ನನಗೆ ಇನ್ನೂ ತುಂಬ ಖುಷಿ ಆಯಿತು. ಸಂಪ್ರೀತಾನ ಶಶಾಂಕ್ನ ಮೀಟ್ ಮಾಡ್ತಾ ಅಲ್ಲೇ ಕುತ್ಕೊಂಡು ಮಾತಾಡ್ತಿದ್ವಿ. ಹಾಗೆ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗಿದೆ ಸಂಪುಗೆ ನನಗೆ ಒಂದು ರೀಸೆಂಟ್ ರಿವ್ಯೂ ಹೊಳ್ಕೊಟ್ಟಿರಲಿಲ್ಲ. ನೋಡಿ ಅವಳ ಒಂದು ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗಿದೆ ಅಂತ. ಥ್ಯಾಂಕ್ ಯು ಯೂನಿವರ್ಸ್. ಸಂಪು 555 thank you universe for aligning everything in my favor. Thank you Vismayaka for always being there for me and guiding me. I want to share with you that I have manifested Creta car 2 years back. In 2025 I received unexpected gift from my family. ಸಂಪುದು ರಿವ್ಯೂ ಕೇಳ್ತಾ ಖುಷಿ ಆಯ್ತು. ಅವಳು ರೀಸೆಂಟಾಗಿ ಕಾರ್ ತೊಗೊಂಡಿದ್ಲು. ಹಾಗೆ ವಿನಯ್ ಸಹ ಬಂದರು. ಹಾಯ್ ವಿನಯ್, ಇವತ್ತು ಲೇಟಾಗಿ ಬಂದಿದ್ದೀರಾ? ನೆಕ್ಸ್ಟ್ ಟೈಮಿಂದ ಬರೋಂಗಿಲ್ಲ ಹೇಳಿ. ಓಕೆ, ಬಂದರೆ ಏನು ಪನಿಷ್ಮೆಂಟ್ ಗೊತ್ತಾ? ನಮ್ಮ ಬ್ರಿಗೇಡ್ ಪ್ರಾಪರ್ಟಿನ 100 ಟೈಮ್ ರೌಂಡ್ ಹೊಡಿಬೇಕು. ಓಡಿಸ್ತೀನಿ. 20 ಬ್ಲೆಸ್ಸಿಂಗ್ ಎಕ್ಸ್ಟ್ರಾ ಬರೆದ್ರೆ ಇನ್ನೂ ಯೂಜ್ ಬ್ಲೆಸ್ಸಿಂಗ್ ಸಿಗುತ್ತೆ ಅವರಿಗೆ. ಓಕೆ, ಇವಾಗ ಏನು ಗೊತ್ತಾ ವಿನಯ್, ನಿಮ್ಮದು ಮ್ಯಾನಿಫೆಸ್ಟೇಷನ್ 2nd or 3rd ಡೇ ಕ್ಲಾಸ್. ಬಟ್ ಸಂಪ್ರೀತಾ ನನಗೆ ಎಷ್ಟು ವರ್ಷದಿಂದ ಸ್ಟೂಡೆಂಟ್ ಹೇಳು? 3 years. ಮೈಕ್ ಬೇರೆ ಎಲ್ಲ ಜೋರಾಗಿ ಮಾತಾಡು. ಹೆಂಗೆ ವರ್ಕ್ ಆಗಿದೆ? It's all like your belief system. ಇನ್ನೊಂಚೂರು ಈ ಕಡೆ ಬಂದ್ಬಿಡು, ಪರವಾಗಿಲ್ಲ. ನೀವು ಅದನ್ನ ಹೆಂಗೆ ನಂಬ್ತೀರಾ ನಿಮಗೆ ಅಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ಲೈಕ್ ನೀವು ಲೈಕ್ ಅಟ್ರಾಕ್ಟ್ ಮಾಡಿದರೆ ಲೈಕ್ ಆಗುತ್ತೆ, ಲೈಕ್ ಪಾಸಿಟಿವ್ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಫೀಲ್ ಆಗಲ್ಲ. ಈಗ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ಯಾ ಅದನ್ನ ಹೇಳು. ಬಿಲೀವ್ ದ್ಯಾಟ್ ನೋ ಮ್ಯಾಟರ್ ವಾಟ್, ಅದು ಬರುತ್ತೆ ಇಲ್ಲ ಗೊತ್ತಿಲ್ಲ. ಇವಾಗ ಜಿಮ್ಮಿಗೆ ಹೋಗ್ತೀರಲ್ಲ, ನೀವು ವರ್ಕೌಟ್ ಮಾಡ್ತೀರಾ, ರಿಸಲ್ಟ್ ಮುಂದೆ ಬರುತ್ತಂತ, ಅದೇ ಥರ ಇದು. ಓಕೆ, ಇವಾಗ ನೀನು ಕ್ಲಾಸ್ ಬೇಡ, ಕ್ಲಾಸ್ ನಾನು ಹೇಳ್ಕೊಡ್ತೀನಿ. ನೀನು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ಯಾ ಎಲ್ಲನೂ ಹೇಳು. ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ಯಾ? ಫಸ್ಟ್ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಐಪ್ಯಾಡ್ ತಗೊಂಡೆ ವಿತಿನ್ 12 days. ಲೈಕ್ 12 days ಬಿಫೋರ್ ನಂಗೆ ಐ ಹ್ಯಾವ್ ನೋ ಐಡಿಯಾ ನಾನು ಮ್ಯಾಕ್ಬುಕ್ ತೊಗೊತೀನಿ ಅಂತ. ನೀವು ಅದನ್ನು ಬಿಲೀವ್ ಮಾಡಬೇಕು, ಅದು ನನ್ನ ರಿಚುವಲ್ನ ನೀವು ಫಾಲೋ ಮಾಡಬೇಕು, ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಆಮೇಲೆ ಹೇಳ್ತಾ ಹೋಗು ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ಯಾ. ಆಮೇಲೆ ದುಬೈಗೆ ಹೋದೆ, ಲೈಕ್ ನನ್ನ ಓನ್ ಮನಿಲೇ. ಆಮೇಲೆ ಐ ಪರ್ಚೇಸ್ ಗೋಲ್ಡ್, ಐಫೋನ್, ಆಮೇಲೆ ಲಾಟ್ ಮೋರ್. ಆಮೇಲೆ ಕಾರ್ ತಗೊಂಡೆ. ಲೈಕ್ ಕಾರು 2 years ಆದಮೇಲೆ ನನಗೆ ಗೊತ್ತಿಲ್ಲ, ನಮ್ಮ ಮನೆಗೆ ಬರ್ದಿದ್ಲು, ಯಾವತ್ತು ಬರ್ದು ಅದನ್ನ ಸ್ಟಿಕ್ ಮಾಡಿದ್ಲು. ವಿತ್ ಕಲರ್ ಎಲ್ಲಾನು ಬರ್ದಿದ್ದೀನಿ. ನಮಗೆ ಐಡಿಯಾನೇ ಇರಲ್ಲ ಅದು ನಮ್ಮ ಹತ್ರ ಬರುತ್ತೆ ಅಂತ. ಈ ಸ್ಟೋರಿನ ನೀವು ಇನ್ನೊಂದು ಸ್ವಲ್ಪ ಮಂತ್ಸ್ ಬಿಟ್ಕೊಂಡು ನೀವೇ ಹೇಳ್ತೀರಾ. ನನಗೆ ಇದೆಲ್ಲ ಹೆಂಗೆ ಅನ್ಸುತ್ತೆ ಗೊತ್ತಾ, ನನ್ನ ಬರೆಯೋದೆಲ್ಲ ಆಗುತ್ತೆ. ಓಕೆ, ನೆಕ್ಸ್ಟ್ ನೀನು ಆಮೇಲೆ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದು ಬೇರೆಲ್ಲ ಹೇಳು. ಲಾಟ್ ಮೋರ್. ಆ್ಯಂಡ್ ಸೋಡಾ ಕಂಪ್ನಿ ಅವಳು ಫ್ಯಾಕ್ಟ್ರಿ ಓಪನ್ ಮಾಡಿದ್ಲು, ಅದು ಗೋಲಿ ಸೋಡಾ. ಆ್ಯಂಡ್ ಇವೆಂಟ್ಸ್, ಕಾರು ಇವೆಂಟ್ಸ್. ಸೊ ಆಮೇಲೆ ಮನೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದು, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದೆ ಹುಡುಗಿ. ಬ್ಯಾಂಗ್ಳೂರಿಗೆ ಮನೆ ಮಾಡಿದ್ಲು. ಮೆಂಟಲಿ ಎಮೋಷನಲಿ ಸ್ಟೇಬಲ್. ದಟ್ ಈಸ್ ಆ್ಯಕ್ಚುಲಿ. ಆಮೇಲೆ ಎಲ್ಲ ಲಕ್ಸುರಿ ಥಿಂಗ್ಸ್ ಬೇರೆ ಏನೇನೇನು ಅಟ್ರಾಕ್ಟ್ ಮಾಡಿದ್ಯಾ? ಆಮೇಲೆ LV ಶೇಡ್ ತಗೊಂಡೆ. ಅದು ಆ ಥರ ಎಲ್ಲ ಲಕ್ಸುರಿ ಶೇಡ್ ಏನೇನು ಥಿಂಗ್ಸ್ ತಗೊಂಡ್ಲು. ಅದು ಸ್ಮಾಲ್ ಥಿಂಗ್ಸ್, ಬಟ್ ಅದೇ ಬಿಗ್ ಹ್ಯಾಪಿನೆಸ್. ದಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್, LV ಶೇಡ್. ಲೈಕ್ ಐ ವಾಸ್ ಮ್ಯಾನಿಫೆಸ್ಟಿಂಗ್. ನಮ್ಮ ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ಲೈಕ್ ಐ ಗಾಟ್ ಗಿಫ್ಟ್ ಫ್ರಮ್ ಮೈ ಮಾಮ್. ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಡುತ್ತೆ. ನಾವು ಬೇಕು ಅನ್ನೋದಕ್ಕಿಂತ ನಮ್ದದು ಅಂತ ಫೀಲ್ ಮಾಡಿಬಿಟ್ರೆ. ಆಕ್ಚುಲಿ ಇನ್ನೂ ಬೇರೆ ಬೇರೆ ಮ್ಯಾನಿಫೆಸ್ಟ್ ಮಾಡಿದ್ಲು, ಅದು ವಿಸ್ಮಯ ಅಕ್ಕ ಕೊಡ್ಸಿದ್ದಾಳೆ, ಅದನ್ನ ಹೇಳಿಲ್ಲ. ಶೂಸ್, LV ಶೂಸ್ ವಿಸ್ಮಯ ಅಕ್ಕ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಡೆಲ್ಲಿಗೆ ಹೋಗಿ ನನಗೆ LV ತಗೊಂಡಿಲ್ಲ, ಫಸ್ಟ್ ಅವಳಿಗೆ LV ಕೊಡ್ಸಿದ್ದೆ. ಇಲ್ಲ, ಶಿ ಹ್ಯಾವ್ LV ಬಟ್ ಶಿ ಡೋಂಟ್ ಹ್ಯಾವ್ LV ಶೂಸ್. ಅದೇ ಅದು. ಲಾಟ್ ಮೋರ್. ಆಮೇಲೆ ಸ್ಕಿನ್ನು, ಹೇರು ಹೆಂಗೆ ಹೆಲ್ತ್ ಇದಾಗುತ್ತೆ. ಲೈಕ್ ನಾವು ಪ್ರಾಕ್ಟೀಸ್
ಪ್ರಾಕ್ಟೀಸ್ ಹೇಗೆ ಮಾಡ್ತೀವಿ ಅದ್ರ ತಕ್ಕಂಗೆ ಆಗುತ್ತೆ. ಈಗ ಒನ್ ಮೂರ್ ಕ್ವಶನ್ ಆಯ್ತಾ ಸಂಪು. ಮ್ಯಾನಿಫೆಸ್ಟೇಷನಲ್ಲಿ ಈಸಿಯಾಗಿ ನಿನ್ಗೇನು ಹೇಳ್ಬೋದು ಅವರಿಗೆ? ಈಗ ಹೊಸೊಬ್ರು ಈಗ ಡೇ 1 ಅವ್ರಿಗೆ ಈಗ ಇನ್ನೂ ಗೊತ್ತಿಲ್ಲ. ನಿಮ್ಮ ಪ್ರಕಾರ ನೀನು ಆಲ್ರೆಡಿ ಪ್ರೋ, ಈಗ 3 years ಆಯಿತು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿ. ಒನ್ಸ್ ಯು ಆರ್ ಇನ್ ಟು ದ್ಯಾಟ್, ನೋ ಮ್ಯಾಟರ್ ವಾಟ್, ನೀವು ಅದನ್ನು ಮರೆಯೋಕ್ಕೇನೆ ಆಗಲ್ಲ. ಬಿಕಾಸ್ ನಿಮಗೆ ಬೇಕಾಗಿದ್ದು ತುಂಬ ಕಷ್ಟ ಅನಿಸ್ತಿರುತ್ತೆ ನಿಮಗೆ ಎಲ್ಲ ಹಿಂಗೆ ಟಕ್ ಅಂತ ಆದರೆ ನೀವು ಏನಕ್ಕೆ ಬಿಡ್ತೀರಾ ಹೇಳಿ? ಯು ಫೀಲ್ ಕ್ರೇಜಿ, ಇದನ್ನ ನಿಜ ಆಗ್ತಿದ್ಯಾ ಅಂತ ನಿಮಗೆ ಫೀಲ್ ಬರುತ್ತೆ. ಲೈಕ್ ನಿಮಗೆ ಆ ಥಿಂಗ್ ಆಗಿದ್ದಕ್ಕಿಂತ ಇದು ಹೆಂಗೆ ಪಟ್ಟಂತ ಆಗ್ಬಿಡ್ತಲ್ಲ ಅನ್ನೋ ಥಾಟಲ್ಲೇ ನೀವು ಇನ್ನೂ ಈಗ ಎಷ್ಟು 3.5 lakh ಅಲ್ಲ, 3.5 lakh 4.5 lakh 4.5 lakh ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರದ್ದು ಏನಿದೆ 10 lakh ಆಗುತ್ತೆ ವಿತಿನ್ 2 months ಅಂತ ಹೇಳ್ತಾ ಇದ್ದೀನಿ. ಯು ಆರ್ ಲಾಫಿಂಗ್ ರೈಟ್. ನಿಮ್ಗೆ ಗೊತ್ತಿಲ್ಲ ನಾಳೆ ಬೆಳಗ್ಗೆ ಎದ್ದೋಳಷ್ಟಿಗೆ ಆಗ್ಬೋದು, ನಿಮ್ಗೆ ಒಂದು 10 lakh ಆಗುತ್ತೆ. ವ್ಯೂ ಬರ್ಬೋದಲ್ಲ. ಐ ಆಮ್ ಪ್ರೌಡ್ ಆಫ್ ಯು ಬೇಬಿ. ನೀವು ಹೆಂಗೆ ನಿಮ್ದು ಬಿಲೀಫ್ ಸಿಸ್ಟಮ್ನ, ನಿಮ್ದು ಥಾಟ್ಸ್ನ ಸೆಟ್ ಮಾಡ್ತೀರಾ ಅಂತ ನೀವು ನಂಬಬೇಕು. ಇದು ಆಗುತ್ತೆ ಅಂದ್ರೆ ಆಗುತ್ತೆ. ನಂಗೆ ಅದೇ ನಂಬಕ್ಕಾಗ ನಾನು 3 ವರ್ಷ ತಗೊಂಡಿದ್ದೀನಿ. ನೀವು ಇವಾಗ ಸ್ಟೂಡೆಂಟು, ನೀವು ನಂಬಬೇಕು. ಇವಾಗ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಬೇಕಿದ್ರೆ ಇವತ್ತೇ ಟ್ರೈ ಮಾಡಿ, ನಾಳೆ ವರ್ಕ್ ಆಗ್ಬೋದು. 2 days ಮಾಡ್ಬಿಟ್ಟು ಓಡೋಗಿರೋದು, ಈಗ 2 days ಬಿಟ್ಕೊಂಡು ಬಂದಿರೋದು ಕ್ಲಾಸಿಗೆ. ನೀವು ಏನೋ ಬ್ಲೆಸ್ಸಿಂಗ್ಸ್ ಬರೆಸ್ತಾರಲ್ಲ, ಅವಾಗ ಬರೀರಿ ನನಗೆ 10 million ವ್ಯೂ ಆಗ್ತಿದೆ ನಾಳೆ ಬೆಳಗ್ಗೆ ಅನ್ನತ್ತಿಗೆ ಅಂತ. ಆದ್ರೇನು ಹಾಗೆ ಆಗುತ್ತೆ, ಹಾಗೆ ಆಗುತ್ತಲ್ಲ. ಆಗಿಲ್ಲ ಅಂದ್ರೆ ಏನಕ್ಕೆ ಆಗಲ್ಲ ಅಂದ್ರೆ ಬಿಕಾಸ್ ನಮ್ಮ ತಲೆಯಲ್ಲಿ ಅದು ಇಲ್ಲ, ಆಗಿಲ್ಲ. ಫುಲ್ ಕಂಪ್ಲೀಟ್ ಆಗಲಿ ಬಿಡಿ, ಆಗಿದೆ ಅಂತ ಫೀಲ್ ಮಾಡಿಬಿಡಿ ಅಷ್ಟೇ. ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್. ಸೊ ಇವಾಗಲೂ ಡೈಲಿ ಬರೀತೀರಾ? ಇವಾಗ ಸ್ಟಾರ್ಟಿಂಗ್ ಬರೀತಿದ್ವಿ, ಇವತ್ತು ನಾನು ಬರ್ದಿಲ್ಲ ಅಂದ್ರೂ ಲೈಕ್ ನಮ್ಗದು ಸಬ್ಕಾನ್ಷಿಯಸ್ಲಿ ಅದು ಆಗಿದೆ ಅಂತ ಫೀಲ್ ಆಗಿರುತ್ತಲ್ಲ, ಅದು ಆಗೇ ಬಿಟ್ಟಿರುತ್ತೆ. ಯೂನಿವರ್ಸಿಗೆ ಆಗಿದೆ ಆಗಿಲ್ಲ, ಕಮ್ಮಿ ಯಾವುದು ಜಾಸ್ತಿ ಯಾವುದು ಗೊತ್ತಿರಲ್ಲ. ಸೊ ನಿಮಗೆ ಏನು ಬೇಕು ಅದನ್ನ ನೀವು ಕೇಳಬೇಕು. ವಾಂಟ್ ನೀಡ್ ಅಂತ ಕೇಳಬೇಡಿ. ಲೈಕ್ ಇಟ್ಸ್ ಆಲ್ರೆಡಿ ಡನ್, ಇಟ್ಸ್ ವಿತ್ ಇನ್ ಮೀ ಅನ್ನೋ ಥರ ಫೀಲ್ ಮಾಡಿದರೆ ನಿಮ್ಮದೇ ಅದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಸಂಪ್ರೀತನ ಮೀಟ್ ಮಾಡಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಮೀಟ್ ನನಗೆ ಇವತ್ತು ಲಾಬಿಯಲ್ಲಿ ಅವಳು ಸಿಕ್ಕಿದ್ದು. ಹಾಗೆ ವಿನಯ್ ಅವರಿಗೆ ಇವತ್ತು ಡೇ 2 ಆಫ್ಲೈನ್ ವರ್ಕ್ಶಾಪ್ ಆಗಿರೋದ್ರಿಂದ ಅವ್ರಿಗೂ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಆ್ಯಸ್ ಎ ಮೆಂಟರ್ ವೆಲ್ವಿಷರ್ ಹೇಳ್ಕೊಡೋದು ಚೆನ್ನಾಗಿರುತ್ತೆ. ಬಟ್ ಅದೇ ಅವರ ಒಂದು 3-4 years ನನ್ನ ಸ್ಟೂಡೆಂಟಾಗಿ ಸಂಪ್ರೀತ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ಲು ಅಂತ ಅವಳ ಬಾಯಲ್ಲಿ ಕೇಳಿದಾಗ, ಆ್ಯಂಡ್ ಅವಳು ಬರ್ದಿರೋದು ವಿಷನ್ ಬೋರ್ಡ್ ಆಗಿರ್ಬೋದು, ಸ್ಟಿಕ್ ಮಾಡಿರೋದೆಲ್ಲ ಅವ್ರು ನೋಡಿದಾಗ ಇನ್ನೂ ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ. ಸೊ ಇವತ್ತು ಸೆಷನ್ ಕಂಪ್ಲೀಟ್ ಆಗಿ 4 hour ಸೆಷನ್ನು. ಪಾಪ ಇಲ್ಲಿಂದ ಎದ್ದೇ ಹೋಗಿಲ್ಲ, ನನಗೋಸ್ಕರ ಇಲ್ಲೇ ಕೂತ್ಕೊಂಡು 4 hour ಸೆಷನ್ ಕಂಪ್ಲೀಟಾಗಿ ಹೇಳ್ಕೊಟ್ರು. ಬಟ್ ಫಸ್ಟ್ ಥಿಂಗು ಪಾಸಿಟಿವ್ ಏನು ತಲೆಗೆ ಬಂದಿದ್ದು ಅಂದರೆ, ಪಾಪ ಸಂಪ್ರೀತ್ ಅವ್ರು ಬಂದು ಅವರ ಒಂದು ಜರ್ನಿನ ಎಕ್ಸ್ಪ್ಲೇನ್ ಮಾಡಿದ್ರು, ಹೆಂಗೆ ವರ್ಕ್ ಆಯಿತು ಏನೋ ಅಂತ ಹೇಳಿ. ಸೊ ಲೈವಲ್ಲಿ ಯಾರಾದರೂ ಒಬ್ಬರು ಬಂದು ಹೇಳಿದಾಗ ಅವ್ರಿಗೊಂದಿಷ್ಟು ಕ್ವಶನ್ಸ್ ಕೇಳುವಂಥ ಆಪರ್ಚುನಿಟಿ. ನಾನು ಅದನ್ನೇ ಕೇಳಿದೆ, ಹೆಂಗೆ ವರ್ಕ್ ಆಯಿತು, ಹೆಂಗೆ ನಿಜವಾಗ್ಲೂ ವರ್ಕ್ ಆಯಿತು, ಅದಿಷ್ಟು ನನ್ನಲ್ಲಿ ಇದ್ದಿದ್ದೊಂದು ಒಂದಿಷ್ಟು ಡೌಟ್ಸ್ಗಳನ್ನ ಕೇಳಿದೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಇಲ್ಲ ಹಿಂಗೆ ಆಗುತ್ತೆ, ಹಿಂಗೆ ವರ್ಕ್ ಆಯಿತು ನನಗೆ ಅಂತ ಹೇಳ್ಬಿಟ್ಟು ಅವರು ಒಂದಿಷ್ಟೆಲ್ಲ ತೋರಿಸಿದ್ರು. ಸೊ ಒಂದು ಪಾಸಿಟಿವ್ ಥಾಟಿಂದ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ಮ್ಯಾಜಿಕ್ ರಿಲೇಷನ್ಶಿಪ್, ಮ್ಯಾಜಿಕ್ ಹೆಲ್ತು, ಮ್ಯಾಜಿಕ್ ಮನಿ, ವರ್ಕ್ ಲೈಕ್ ಎ ಮ್ಯಾಜಿಕ್ ಹೇಗಾಗುತ್ತೆ, ಸೊ ಅದೆಲ್ಲ ಒಂದಿಷ್ಟು ನೋಟ್ಸ್ ಎಲ್ಲ ಮಾಡಿಕೊಂಡೆ. ಸೊ ಕಂಪ್ಲೀಟಾಗಿ ಚೆನ್ನಾಗಿತ್ತು. ಮ್ಯಾಜಿಕ್ ಚೆಕ್ಕು ಅಂತ ಕಲಿತೆ, ಮ್ಯಾಜಿಕ್ ಮನಿ. ಸೊ ಅದನ್ನು ಹೋಗಿ ಇವಾಗ ಹೋಮ್ವರ್ಕ್ ಇದೆ, ಅದನ್ನು ಮಾಡಬೇಕು. ಸೊ ಆಗಿದ್ಮೇಲೆ ಒಂದು ಡ್ರೀಮ್ ಹೇಗೆ ಬರೆಯೋದು ಅನ್ನೋದನ್ನು ಕೂಡ ಹೇಳ್ಕೊಟ್ರು, ಕಂಪ್ಲೀಟ್ ಫಾರ್ಮ್ಯಾಟು. ಸೊ ಅದನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಬರೀಬೇಕು. ಸೊ ಆವಾಗಲೇ ಹೇಳ್ದಂಗೆ ಟುಡೇ ಸೆಷನ್ ಇಸ್ ವರ್ತ್ ಇಟ್. ಒಂದು ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯೆನ್ಸು, ಪಾಸಿಟಿವ್ ಮೈಂಡಲ್ಲಿ ಇಲ್ಲಿಂದ ಹೋಗ್ತಿದ್ದೀನಿ. ಥ್ಯಾಂಕ್ ಯು. 4 hours ಒಂದೇ ಕಡೆ ಕೂತ್ಕೊಂಡು ತುಂಬ ಎನರ್ಜಿ ಡ್ರೈನ್ ಆಗಿತ್ತು. ಹಾಗಾಗಿ ನಾನು ಸ್ವಲ್ಪ ಎಲ್ಲ ಡೈಮೆನ್ಷನ್ಸ್ ಹಾಕ್ಕೊಂಡೆ. ಹಾಗೆ ಒಂದು ಸ್ಯಾಂಡ್ವಿಚ್ ಆರ್ಡರ್ ಮಾಡಿಕೊಂಡು ತಿಂತಾಯಿದ್ವಿ. ನೋಡ್ಬೋದು ಎಷ್ಟು ಜನ ಫ್ಯಾನ್ ಫಾಲೋವರ್ಸ್ ಅಂದರೆ ಅವ್ರನ್ನ ರೆಕಗ್ನೈಸ್ ಮಾಡಿ ವಿನಯ್ ಜೀವನ ಬಂದು ಮಾತಾಡಿಸ್ತಾರೆ. ಲೈಕ್ ನನಗೂ ತುಂಬ ಖುಷಿ ಆಗ್ತಿತ್ತು, ಅವ್ರನ್ನ ಜನ ರೆಕಗ್ನೈಸ್ ಮಾಡಿ ಮಾತಾಡಿಸಿ ಫೋಟೋಸ್ ತೊಗೊಳ್ತಾಯಿದ್ರು. ನೋಡೋದಕ್ಕೆ ಒಂದು ಖುಷಿ, ಈ ಹುಡುಗ ಇನ್ನೂ ಚೆನ್ನಾಗಿ ಬೆಳಿಬೇಕು. ಆ್ಯಕ್ಚುಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಯೂಟ್ಯೂಬಲ್ಲಿ ಒಳ್ಳೆ ನೇಮ್ ಫೇಮ್ ಮಾಡ್ತಿದ್ದಾರೆ. ಹಾಗೆ ನೇಮ್ ಫೇಮ್ ಜೊತೆಗೆ ಮನಿನೂ ಮಾಡ್ತಿದ್ದಾರೆ. ಒಳ್ಳೇದಾಗಲಿ ಅವರಿಗೆ, ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿ ಆ ಹುಡುಗ. ಹಾಗೆ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ ಟು ಹಿಮ್. ತುಂಬ 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 ಒಳ್ಳೇದಾಗಲಿ ವಿನಯ್. ಬಾಯ್ ಬಾಯ್. ಸಂಪು ಈಸ್ ಲೀವಿಂಗ್. ಅವರಿಗೆ ಫುಲ್ ಖುಷಿ ಆಯಿತು, ಇನ್ಸ್ಪೈರ್ ಆದರು. ಬಂದ ತಕ್ಷಣ ಪಾಸಿಟಿವ್
ಥ್ಯಾಂಕ್ ಯು. ಏನು ತಿನ್ನಕತ್ತಿ ಅದನ್ನು ಏನು ಸಿಗುತ್ತೆ ಅದು ತಿಂದ್ಬಿಡ್ತೀನಿ. ಅರ್ಜೆಂಟಾಗಿ ಬರ್ಗರ್ ಸಿಗುತ್ತೆ, ಪಿಜ್ಜಾ ಸಿಗುತ್ತೆ, ಆಮೇಲೆ ಬೇರೆ ಏನೂ ತಿನ್ನೋದಿಲ್ಲ, ಊಟ ಗೊತ್ತೇ ಇಲ್ಲ. ಮನೆಯಲ್ಲಿ ರೈಸ್ ಮಾಡ್ತೀನಿ. ಇಲ್ಲ ವೆಜಿಟೇರಿಯನ್ ಅವಳು. ಜಂಕ್ ಎಲ್ಲ ಫ್ರೆಂಚ್ ಫ್ರೈಸ್, ಪಾಪ್ಕಾರ್ನ್, ಪೆಪ್ಸಿ, ಆಮೇಲೆ ಐಸ್ ಕ್ರೀಮ್ Pepsi ಎಲ್ಲ ಬಿಟ್ಟಿನಿ. ಬಿಟ್ಟಿನಿ. ಅದು ಸ್ವಲ್ಪ ಹೋಗುತ್ತೆ. ಆಮೇಲೆ ವ್ಯಾಕ್ ಓ ಭಾರಿ ಇಷ್ಟ. ಸ್ವೀಟ್ ನಮ್ಮ ಮಕ್ಕಳಿಗೆ ಇಷ್ಟ. ಸ್ಪೈಸಿ ಇಲ್ಲ, ಸ್ಪೈಸಿ ತಿಂತೀನಿ. ಸ್ಪೈಸಿ ನನ್ನ ಡೇ ಯಾವಾಗಲೂ ಪ್ರೊಡಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತೀನಿ. ಅದೇ ರೀತಿ ಇವತ್ತು ಸಹ ಅಷ್ಟೇ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಪ್ರೊಡಕ್ಟಿವ್ ಆಗಿತ್ತು. ತುಂಬ ಖುಷಿ ಆಯಿತು ಎಲ್ಲರನ್ನ ಮೀಟ್ ಮಾಡಿ, ಆಫ್ಲೈನ್ ಕ್ಲಾಸಸ್ ಮುಗಿಸ್ಕೊಂಡು ಎಲ್ಲರನ್ನ ಮೀಟ್ ಮಾಡಿಕೊಂಡು ಮನೆ ಕಡೆ ಹೊರಟೆ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್, ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್.